ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇದೆ, ಗ್ಯಾರಂಟಿ ನ್ಯೂಸ್ ಜನನಾಯಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಕಾಂಗ್ರೆಸ್ ಸರ್ಕಾರ ಬಂದು ಹತ್ತತ್ರ 3 ವರ್ಷ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲಾ ಶಾಸಕರಾಗಿರ್ಬೋದು, ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಜೆಡಿಎಸ್ ನ ಎಲ್ಲಾ ಶಾಸಕರು ಯಾವೆಲ್ಲ ರೀತಿಯಾಗಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಅವರು ಎಲೆಕ್ಷನ್ ಸಮಯದಲ್ಲಿ ಕೊಟ್ಟಂತ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಜೊತೆಗೆ ಅವರ ಕೆಲಸ ಆಯಾ ಶಾಸಕರಿಗೆ ತೃಪ್ತಿ ತಂದಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ, ಜೊತೆಗೆ ಸ್ವತಃ ಈ ಕ್ಷೇತ್ರದ ಅಥವಾ ಆಯಾ ಕ್ಷೇತ್ರಗಳ ಮತದಾರ ಪ್ರಭುಗಳನ್ನು ಕೂಡ ನಾವು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಆಯಾ ಕ್ಷೇತ್ರಗಳ ಶಾಸಕರನ್ನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಜನನಾಯಕ ಕಾರ್ಯಕ್ರಮದ ಅತಿಥಿಯಾಗಿರೋದು ಬೇರೆ ಯಾರು ಅಲ್ಲ, ನವಲಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು NH ಕೋನರೆಡ್ಡಿ ಅವರು. ಅವರೇ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಈ ಭಾಗದಲ್ಲಿ ಬಹಳಷ್ಟು ಜನರು ಹೆಸರನ್ನ ಗಳಿಸಿದ್ದಾರೆ ಸರ್, ರಾಜಕೀಯವಾಗಿ, ಹೋರಾಟಗಾರರಾಗಿ. ನೀವು ಅಂದ್ರೆ NH ಕೋನರೆಡ್ಡಿ ಅವರು ಅಂತ ಬಂದಾಗ ನಮಗೆ ಶಾಸಕರು ಅನ್ನೋದಕ್ಕಿಂತ ಮೊದಲು ನೆನಪಾಗೋದೆ ಹೋರಾಟಗಾರರು, ಹುಟ್ಟು ಹೋರಾಟಗಾರರು ಅಂತ ಹೇಳಿ. ಹೋರಾಟಗಾರರಿಂದ ಹಿಡ್ಕೊಂಡು ರಾಜಕಾರಣದವರೆಗೆ, ರಾಜಕಾರಣಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? 2000 ಅಲ್ಲ, ನವಲಗುಂದ ರೈತ ಬಂಡಾಯದ ನಾಡು. ಅಂದು ಬಾಬಾಗೌಡರು, ನಂಜುಂಡಸ್ವಾಮಿಯವರು, ಪುಟ್ಟಣ್ಣಯ್ಯ, ಆಮೇಲೆ ಸಾಕಷ್ಟು ರೈತ ಮುಖಂಡರು ಕೂಡ ಹೋರಾಟ ಮಾಡ್ತಿದ್ದರು. ನಾನು ಅವಾಗ ಕಾಲೇಜ್ ಸ್ಟೂಡೆಂಟ್, ಶಂಕರ್ ಕಾಲೇಜ್ನಲ್ಲಿ ಓದ್ತಿದ್ದೆ ನವಲಗುಂದಲ್ಲಿ. ಓದ್ಬೇಕಂತ ಅವರು ಸ್ಫೂರ್ತಿ ಒಂದು ರೈತರ ಪರ ಹೋರಾಟ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಸ್ಟಾರ್ಟ್ ಆದಾಗ ಐ ಆಮ್ ಸ್ಟೂಡೆಂಟ್ ಲೀಡರ್. ಭಾಳ ಜನರು ಬೆಂಬಲ ಇತ್ತು ಅಂತ ತಿಳ್ಕೊಂಡು ಹೇಳಿ 2004 ಚುನಾವಣೆ ನಿಂತ್ಬಿಟ್ಟೆ. ಐ ವಿಲ್ ಗೆಟ್ ವೋಟ್ಸ್ ಓನ್ಲಿ 13,000. ಆಮೇಲೆ ಇನ್ನೇನು ಬಿಡು, ಇಲೆಕ್ಷನ್ ಸರಿ ಇಲ್ಲದ್ರೆ ನಮ್ಗೆ ಹೊಂದೋಂಗಿಲ್ಲ ಅಂತ ಸುಮ್ಬಿಟ್ಟೆ. ಅಗೇನ್ 2018 ನಿಂತೆ. ಎಸ್, ಅವಾಗ ಒಂದು 24-25 ಬಂತು. ಮುಂದೆ 2008 ಇಲೆಕ್ಷನ್ ನಿಂತು. ಐ ವಿಲ್ ಗೆಟ್ 30,100. ಐ ಲಾಸ್. ಮತ್ತೇನು ಮಾಡ್ಬೇಕಂತ ವಿಚಾರ ಮಾಡಿದ್ವಿ, ಇನ್ನೇನು ರಾಜಕಾರಣ ಇದು, ಏನೋ ನಮ್ಗೆ ಸರಿ ಹೊಂತ ಇಲ್ಲ ಅಂತ. ಮತ್ತು ನಮ್ಗೆ ಗೆಳೆಯರು ಸರಿ 3ನೇ ಬಾರಿ ನಿಂತು. ಅವಾಗ 2013 44,500 ಚಿಲ್ಲರ ಓಟ್ ತೊಗೊಂಡು ಗೆದ್ದೆ. ಫಸ್ಟ್ ಟೈಮ್ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ವಿ. ಆ ನಂತರದಲ್ಲಿ ಮತ್ತೆ ಚುನಾವಣೆ ನಿಂತೆ 2008 ಐಲ್ ಸೋತೆ. ಮತ್ತು ಈ ಬಾರಿ 2023 86,199 ಮತಗಳು ತೊಗೊಂಡೆ. 22,199 ಲೀಡ್ ಬಂತು. ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದರು. ಇದಕ್ಕಿಂತ ಹಿಂದೋಗಿ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಹೋರಾಟ ಮಾಡಿದಾರಲ್ಲ, ನಮ್ದೊಂದು ಗೆಳೆಯರ ಬಳಗ ಇತ್ತು ಎಲ್ಲ ನಮ್ಮ ಕೂಡ ಕಲ್ತಂಥವ್ರು. ನೀ ಗ್ರಾಮ ಪಂಚಾಯತಿ ನಿಲ್ಬೇಕು, ಜಿಲ್ಲಾ ಪಂಚಾಯತಿ ನಿಲ್ಬೇಕು ಅಂತ ನನಗೆ ಒತ್ತಡ. ನಾನು ನಿಂತರ MLA ನಿಲ್ಲ, ಆದ್ರೆ MLA ಇಲ್ಲ, ಹೊಲಕ್ಕೆ ಹೋಗವ ಎರಡ ಅಂತೀವಿ. ಹಂಗೆ ಸ್ಟಾರ್ಟ್ ಆದದ್ದು ಹೋರಾಟ ಈ ಹಂತಕ್ಕೆ ಬಂದು ಇವತ್ತು ಮುಟ್ಟಿದೆ. ಅದು ಕೂಡ ನಂತರ ಬೆಳೆ ವಿಮೆಗಾಗಿ ಹೋರಾಟ ಮಾಡಿದ್ವಿ. ರೈತರು ದೊಡ್ಡ ಹೋರಾಟ, ನಮ್ಮ ಎಲ್ಲ ರೈತರನ್ನ ಬಳ್ಳಾರಿಗೆ ಹೋಗಿ ಬಂದು ಹಾಕಿದ್ರು. ಅದನ್ನೆಲ್ಲ ಫೇಸ್ ಮಾಡಿದ್ವಿ. ನಂತರದಲ್ಲಿ ನಾವು ಎಷ್ಟೋ ಹೋರಾಟ ಮಾಡಿದ್ರು ಕೂಡ ಒಂದು ಗತಿ ಮುಟ್ಟಿಸ್ಬೇಕಂತ ಮಹದಾಯಿ ಕಳಸಾ ಬಂಡ್ರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅವತ್ತು BV ಸೋಮಾಪುರ ಅಂತ ವಕೀಲರು, ಆಮೇಲೆ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು, ಆನಂತರದಲ್ಲಿ ವಿಜಯ್ ಕುಲಕರ್ಣಿ, ನಮ್ಮ ಸೊಬರನ್ ಮಠ, ಅಂಬ್ಲಿ, ನಾನು, ಲೋಕನಾಥ್ ಎಪ್ಸೂರ್, ಹಿಂಗೆ ಒಂದು ಕೂತ್ಕೊಂಡು ದೊಡ್ಡ ಟೀಮ್ ಕಟ್ಟಿ ಆ ಹೋರಾಟ ಇಡೀ ರಾಜ್ಯದ ಹೋರಾಟ ಮಾಡಿದ್ವಿ. ಇವತ್ತು ಮಹದಾಯಿ ಕಳಸಾ ಬಂಡ್ರಿ ಇವತ್ತೇನಾದರೂ ನಾವು ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಹೋರಾಟ, ಒಂದು ತಾರಕ ಹಚ್ಚುವಾಗ ನಂದು ಒಂದು ಅಳಿಲಿ ಸೇವೆ ಐತೆ ಅಂತ ಹೇಳ್ಬೋದು.